ಬೆಂಗಳೂರು ದಕ್ಷಿಣ ತಾಲೂಕು ಮಲಪಂಡದಲ್ಲಿ ಕ್ವಾರಿಯಲ್ಲಿ ದುರಂತ ನಡೆದಿದೆ ಸರ್. 7 ಜನ ಸಾವನ್ನಪ್ಪಿದ್ದಾರೆ. ಸರ್, ಕ್ವಾರಿಗಳಲ್ಲಿ ದುರಂತ ಆಗ್ತಾನೆ ಇರುತ್ತೆ. ಇವತ್ತೇನು ಕ್ರೆಷರ್ ಕ್ವಾರಿಗಳು ಸಾಕಷ್ಟು ಬೆಂಗಳೂರು ಹತ್ತಿರದಲ್ಲಿ ಸಮೀಪದಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಅಲ್ಲಿಗೆ ಹೊರ ರಾಜ್ಯಗಳಿಂದನೂ ಕೂಡ ಹಲವಾರು ಜನ ಅಲ್ಲಿಗೆ ಕೆಲಸಕ್ಕಾಗಿ ಬರ್ತಕ್ಕಂಥದ್ದು ಶ್ರಮಿಕ ಜೀವಿಗಳಲ್ಲಿ ಏನು ಕೆಲಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಎಲ್ಲ ಕ್ವಾರಿಗಳಲ್ಲೂ ತಗೊಳ್ಳತಕ್ಕಂಥ ನಿಯಮಗಳಿದೆ. ಏನು ಮೈನಿಂಗ್ ಆ್ಯಕ್ಟ್ ಪ್ರಕಾರ ಅವರಿಗೆ ಬೇಕಾದಂಥ ಸುರಕ್ಷೆ ರಕ್ಷಣೆ ಎಲ್ಲದನ್ನು ಕೂಡ ಒದಗಿಸ್ಕೊಡ್ಬೇಕಾಗ್ತದೆ. ಇಂಥ ಒಂದು ಎಲ್ಲ ಕಠಿಣ ಕಾನೂನುಗಳು ಇದ್ದಂಥ ಸಂದರ್ಭದಲ್ಲೂ ಕೂಡ ಬೇಜವಾಬ್ದಾರಿಯಿಂದ ಇವತ್ತು ಈ ಕ್ವಾರಿಗಳು ಕ್ರೆಷರನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಅಲ್ಲಿ ಇಂಥ ದುರ್ಘಟನೆಗಳು ಇವತ್ತು ಸುಮಾರು 7 ಜನ ಸಾವನ್ನಪ್ಪಿರ್ತಕ್ಕಂಥ ಒಂದು ದುರ್ಘಟನೆ, ಜೊತೆಗೆ ಹಲವಾರು ಜನ ಇವತ್ತು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ನೋಡಿದ್ರೆ ಶೋಚನೀಯ. ಇದಕ್ಕೆ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇರ್ತಕ್ಕಂಥ ಕಾನೂನಿನಡಿನಲ್ಲಿ ಅವ್ರಿಗೆ ಯಾರು ಕೂಡ ಲೈಸೆನ್ಸ್ ಇಲ್ಲದೆ ಏನಾದರೂ ಕೂಡ ಗಣಿಯ ಗುತ್ತಿಗೆ ಲೀಸ್ ಇಲ್ಲದೆ ಅವ್ರು ಯಾರು ಕೆಲಸವನ್ನು ಮಾಡ್ತಾಯಿದ್ರೆ ಅಂಥವನ್ನ ತಕ್ಷಣದಿಂದನೇ ಬ್ಯಾನ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಇವರಿಗೆಲ್ಲ ಸುರಕ್ಷಿತ ಕ್ರಮಗಳನ್ನ ಎಲ್ರಿಗೂ ಹೇಳಿ ಅದನ್ನು ನಿರ್ವಹಿಸ್ತಕ್ಕಂಥ ಒಂದು ತಾಕೀತನ್ನು ಇಲಾಖೆ ಮಾಡಿ ಈ ಥರ ದುರ್ಘಟನೆಗಳು ಎಲ್ಲೂ ಕೂಡ ಆಗದಂಗೆ ನೋಡ್ಕೋಬೇಕು. ಜೊತೆಯಲ್ಲಿ ಇವತ್ತೇನು ಮೃತಪಟ್ಟಿರ್ತಕ್ಕಂಥವ್ರು ನಮ್ಮ ರಾಜ್ಯದವ್ರು ಇರ್ಬೋದು, ಬೇರೆ ಹೊರ ರಾಜ್ಯದವ್ರು ಇರ್ಬೋದು, ಯಾರಿಗೇ ಆಗಲಿ ಅವ್ರಿಗೆ ಸೂಕ್ತ ಪರಿಹಾರವನ್ನು ಒದಗಿಸ್ಕೊಟ್ಟು ರಕ್ಷಣೆಯನ್ನು ನೀಡಬೇಕು. ಮತ್ತು ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಉತ್ತಮ ಚಿಕಿತ್ಸೆಯನ್ನು ಒದಗಿಸ್ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಬೆಂಗಳೂರು ಹತ್ತಿರದಲ್ಲಿ ಈ ರೀತಿಯಾದ ಒಂದು ದೊಡ್ಡ ಘಟನೆ ಆಗಿದೆ. ಇವತ್ತು ಬೆಂಗಳೂರು ಸಮೀಪದಲ್ಲೇ ಇವೆಲ್ಲ ಆಗ್ತಾ ಇದೆ ಅಂದರೆ ಸಾಕಷ್ಟು ಮುನ್ನೆಚ್ಚರಿಕೆ ತಗೋಬೇಕು. ಯಾಕೆಂದರೆ ಇದೊಂದು ಸಿಲಿಕಾನ್ ಸಿಟಿ ಅಂತಕ್ಕಂಥದ್ದು ಏನು ನಾವೆಲ್ಲರೂ ಕೂಡ ಬಿಂಬಿಸ್ತಾ ಇದ್ದೀವಿ. ಖಂಡಿತ ಇಲ್ಲಿ ಆಗ್ತಕ್ಕಂಥ ಯಾವುದೇ ಒಂದು ಘಟನೆಯೂ ಕೂಡ ಆಗದ ರೀತಿಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ.